ಇವ್ರನ್ನ ಸನ್ ಮಾಡ್ಬೋದಾ, ಇವ್ರೊಳಗೆ ತೊಗೋಬೋದಾ? ಯಾಕಂದ್ರೆ ಪರ್ಮನೆಂಟ್ ವೈರತ್ ಯಾರು ಇರೋದಿಲ್ಲ. ಬಟ್ ಇಲ್ಲಿದ ಜಾತಿಗಳು ನಾ ಹೆಚ್ಚು ಹೆಚ್ಚು ಅನ್ನೋದದ ಎಷ್ಟು ಮಟ್ಟಿಗೆ ಇದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ. ಮತ್ತು ಈಗ ಬಿ ಜೆ ಪಿಯಲ್ಲಂತೂ ನಿರಾಣಿ ಜೊತೆ ವಿರೋಧ ಇದ್ದೈತಿ ಇವ್ರದ್ದು, ನಮ್ಮ ಬಸವಗೌಡ ಪಾಟೀಲ್ ಇರೋದು. ಇಲ್ಲಿ ಬಂದಾಗ ಇವರು ಇರ್ತಾರೆ, ಪಾರ್ಟಿ ಅಂದ್ಕೊಂಡು ಒಂದಕ್ಕೆ ಹೊಂದಾಣಿಕೆ ಮಾಡಿ ಹೋಗ್ತಾರೆ ಅಂತ ಅನ್ನೋ ಅವ್ರು ವಾದವು ಅದಾವ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟ್ ಏನಪ್ಪ ಅಂತಂದ್ರೆ, ಮತ್ತು ಅದೇ ಕಾಲಕ್ಕೆ ಹೇಳ್ತೀನಿ ನಮಗೆ ಪಂಚಮ ಸಾರಿಯಲ್ಲೇ ಒಬ್ಬರು ಇಂಥವ್ರು ಬೇಕಾಗಿದ್ದರು ಅವ್ರಿಗೆ. ಅದರಲ್ಲೂ ಮೃತ್ಯುಂಜಯ ಸ್ವಾಮೀಜಿ ಅವ್ರಿಗೆ ಅತ್ಯಂತ ಪ್ರಿಯವಾದ ಶಿಷ್ಯರು ಹೌದು ಇವರು. ಇದಕ್ಕಾಗಿ ಈ ಒಂದಿಷ್ಟು ಜನನೂ ಇವರಿಗೆ ಬೆಂಬಲ ಇರೋದರಿಂದ, ಲಿಂಗಾಯತ್ ಲೀಡರ್ ಇರೋದರಿಂದ ಅನುಕೂಲ ಆಗಬಹುದು ಅನ್ನುವಂಥ. ಅದರಲ್ಲೂ ಯಡಿಯೂರಪ್ಪರ ವಿರೋಧಿ ಲಿಂಗಾಯತ್ ಓಟನ್ನು ಹೊಡಿಬೇಕಾಗ್ಯದ. ಈ ಲೆಕ್ಕಾಚಾರ ಕಾಂಗ್ರೆಸ್ ಏನಾದರೂ ಅವ್ರನ್ನ ತೊಗೊಳ್ಬೋದಾ ಕಾಂಗ್ರೆಸ್ಸಿಗೆ ಅನ್ನುವಂಥದ್ದು ಮತ್ತು ಒಂದಿಷ್ಟು ಊಹೆಗಳು ಶುರುವಾಗಿದ್ದಾವೆ. ಈ ಊಹೆಗಳು ಸತ್ಯ ಆಗ್ಬೋದು, ಸುಳ್ಳು ಆಗ್ಬೋದು, ಅಂತೂ ಒಟ್ಟು ಆರಂಭ ಆಗಿದೆ. ಆದರೆ ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗುವಂಥದ್ದು ಎಷ್ಟು ಮಟ್ಟಿಗೆ ಈ ಸುದ್ದಿ ಗಟ್ಟಿ ಕಾಳ ಅಥವಾ ಜಳ್ಳ ಕಾಳ ಅನ್ನುವಂಥದ್ದು. ಮ್ಯಾಕ್ಸಿಮಮ್ ಇದು ಗಟ್ಟಿ ಕಾಳ ಅನ್ನಿಸ್ಲಿಕ್ಕತ್ತದ. ಯಾಕಂತಂದ್ರೆ ಒಂದು ಸ್ವಂತ ಪಕ್ಷ ಕಟ್ಟೋದು, ಆಯಾ ಪಕ್ಷದ ಭಿನ್ನ ಮತಿಯನ್ನು ತೆಗೆದುಕೊಂಡ JCB ಮಾಡೋದು, ಅದನ್ನು ಯೋಗಿ ಆದಿತ್ಯನಾಥನ ಮಟ್ಟಕ್ಕೆ ಒಯ್ಯೋದು, ಆ ಮಟ್ಟದ ಹಿಂದುತ್ವವನ್ನು ಪ್ರತಿಪಾದನೆ ಮಾಡೋದು, ಜೊತೆಗೆ BJPಯ ಅದರಲ್ಲೂ RSSನ ಪೇಟೆಂಟ್ ಅಂದರೆ ಹಿಂದುತ್ವ, ಅದನ್ನು ಕಸಿಯುವಷ್ಟು ಇವರು ಹೆಸರುವಾಸಿ ಆಗಿದ್ದಾರೆ ಕರ್ನಾಟಕದಲ್ಲೇ. RSSನ ಮೀರಿ, ಹಿಂದೂ ಮಹಾಸಭಾ ಮೀರಿ, ವಿಶ್ವ ಹಿಂದೂ ಪರಿಷತ್ ಮೀರಿ ನಾನಪ್ಪ ಹಿಂದುತ್ವವಾದಿ ಕರ್ನಾಟಕದಲ್ಲಿ ಅಂತ ಹೇಳುವಂಥವ್ರು ಇದ್ದಾರಾ? ಇದನ್ನು ಅವ್ರು ಒಪ್ತಾರಾ?